ಎಲ್ಲರಿಗೂ ನಮಸ್ಕಾರಗಳು. ನಾವು ಇವತ್ತ ಒಂದು ಸುಕ್ಷೇತ್ರಕ್ಕೆ ದರ್ಶನವನ್ನು ತೆಗೆದುಕೊಳ್ಳಲು ಹೋಗೋಣ. ಕ್ಷೇತ್ರ ಬಂದು ಹುಬ್ಬಳ್ಳಿ ಹಾಗೂ ಬಿಜಾಪುರದ ನಡುವೆ ಹೋಗುವ ದಾರಿಯಲ್ಲಿರುತ್ತದೆ. ಆ ಸುಕ್ಷೇತ್ರ ಯಮನೂರು ಚಾಂಗದೇವರು, ಆ ಒಂದು ಕ್ಷೇತ್ರಕ್ಕೆ ಹೋಗೋಣ. ವರ್ಷ ಮಾರ್ಚ್ ಫಸ್ಟ್ ವೀಕ್ ಅಥವಾ ಲಾಸ್ಟ್ ವೀಕ್ ಪ್ರತಿ ವರ್ಷ ಜಾತ್ರೆ ಆಗ್ತದೆ. ಆಮೇಲೆ ಈಗ ಹರಕೆಯಾಗಿ ಬಂದಾರ ಯಾವ್ದೋ ಆತ್ಮ ಬೇಡ್ಕೊಂಡು ಮಕ್ಕಳಿಂದ ಲಾಡಿ ಕಟ್ಟಿ ಹೋಗಿರ್ತಾರೆ. ಯಾವುದೋ ಕೆಲಸ ಇದ್ರು ಲಾಡಿ ಕಟ್ಟಿ ಹೋಗ್ತಾರೆ. ಆಮೇಲೆ ಹರಕೆ ಮನುಷ್ಯನ ಇಚ್ಛಾ ಪೂರ್ಣ ಆದ್ಮೇಲೆ ಅವರ ಸೌಡಿನುಸಾರವಾಗಿ ಬಂದು ಹರಕೆ ತೀರ್ತಾರೆ. ಇಲ್ಲಿ ಸರ್ವ ಧರ್ಮದ ಜನಾಂಗ ಭಾವ ಇಲ್ಲ. ಇದು ಜಾತ್ರೆ ಯಾವಾಗ ನಡೀತಾರೆ? ಈಗ ಪ್ರತಿ ವರ್ಷ ಮಾರ್ಚ್ ಫಸ್ಟ್ ವಾರ ಅಥವಾ ಲಾಸ್ಟ್ ವಾರನಾಗ ಪ್ರತಿ ವರ್ಷ ಜಾತ್ರೆ ಆಗ್ತದೆ. ಅಂದ್ರೆ ಈ ವರ್ಷದ ಜಾತ್ರೆ ತಾರೀಕು ಯಾವ್ದಿದೆ? 11ರಿಂದ ಸ್ಟಾರ್ಟ್ ಆಗಿತ್ತು, 5 ದಿವಸ 21 ಮಠ ನಡೀತೈತಿ. ಇಲ್ಲಿ ನಿಮ್ಮಲ್ಲಿ ಸಂದಲ್ ಉರ್ಸ್ ಅಂತೇಳಿ ನಡೀತೈತಲ್ಲ, ಅದ್ ಯಾವಾಗ ನಡೀತೈತಿ? ಈಗ 17ಕ್ಕೆ ಸ್ಟಾರ್ಟ್ ಆಗಿಂದ 18ಕ್ಕೆ ಗನ್ ಅಂತ ಹೊರಡ್ತೈತಲ್ರಿ. ಹಳಕ್ ಹೋಗಿ ಸ್ನಾನ ಮಾಡಿ ಅಲ್ಲಿ ನಮ್ಮ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದ್ಮೇಲೆ ಮಧ್ಯಾಹ್ನ 1-2 ಗಂಟೆಗೆ ನೀರಿನ ತಂದು ನೀರಿನ ದೀಪ, ಗಂಧದ ದೀಪ, ನೀರಿನ ದೀಪ ಉರಿತೈತಿ. ಇದು ಹಳ್ಳಕ್ ಹೋಗಿ ಹೋಗಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಒಂದು ಹೃದಯ ನೀರ್ ತಂದು ಅವತ್ತು ಕಣಕಿ ನೀರ್ ಎಣ್ಣೆ ತಗದು ಹಾಕಿದಂದ್ರೆ ಸಾಯಂಕಾಲ 8 ಗಂಟೆ ಮಟ ನೀರಿನ ದೀಪ ಉಡ್ತೈತಿ ಪ್ರತಿ ವರ್ಷ. ಅದಕ್ಕೇನು ಎಣ್ಣೆ ಹಾಕಲ್ಲ? ಹಾಕೋದಿಲ್ರಿ. ಮತ್ತ ಈ ಗುಡಿ ವಿಶೇಷತೆ ಏನಿರಿ? ಏನಿಲ್ರಿ, ಸರ್ವ ಧರ್ಮದ ಮಂದಿ ಬರ್ತೈತ್ರಿ, ಭೇದ ಭಾವ ಇಲ್ಲ. ಅವ್ರು ಏನು ಇಚ್ಛಾ ಹರಕಿದ್ರು ಬೇಡ್ಕೊಂತ ಹೋಗಿರ್ತಾರ. ಇಚ್ಛಾ ಪೂರ್ಣ ಆದ್ಮೇಲೆ ಬಂದು ಅವ್ರ ಹರಕೆ ತೀರಿಸ್ತಾರೆ. ಈ ಹರಕೆ ಒಳಗೆ ಏನೇನ್ ಇರ್ತೈತ್ರಿ? ಹರಕೆ ತೀರಿಸ್ಬೇಕಂದ್ರ ಈಗ ಹರಕೆ ತೀರ್ಸ ಅವ್ರು ಬೇಡ್ಕೊಂಡು ಕುರಿ, ಕೋಳಿ, ಮಾಲಿದ್ಯ, ಈ ಕಡುಬು, ಎಡಿ ಎಲ್ಲಾ ತರದ ಎಡಿ ಆರೋಗ್ಯ ನಡೀತೈತ್ರಿ. ನೈವೇದ್ಯ ಎಲ್ಲಾ ತರದ್ ಇದಾಗ್ತಾರೆ. ಅವ್ರವ್ರು ಬೇಡ್ಕೊಂತ ಹರಕೆ, ಕುದುರೆ, ಕಿವಿ ಆರಾಮಲ್ಲಿ ಹಿಂಗೆ ಏನ್ ಬೇಡ್ಕೊಂಡಿರೋ ಅವ ಇಚ್ಛಾ ಪೂರ್ಣ ಆದ್ಮೇಲೆ ತಂದು ಇಲ್ಲಿ ಗದ್ದಿಗೆ ಮುಟ್ಟಿಸ್ತಾರೆ. ಹಳ್ಳದಾಗ ಜಳಕ ಮಾಡ್ತಾರಲ್ಲ, ಅಲ್ಲಿ ಆಗ ಮಹಾರೋಗ ತಿಂಡಿ ಆದ ಮೈಯೊಳಗಿದ್ರೆ ಹೊರಗೆ ಹೋಗಿ ಸ್ನಾನ ಮಾಡ್ಕೊಂಡು ಬಾಟ್ಲಿ ನೀರು ತಗೊಂಡ ಇಲ್ಲ ಅಜ್ಜನ ಗದ್ದಿಗೆ ಬಿಡ್ತಾರ್ರಿ. ಅವ್ರು ನಾವು ಹೋಗೋ ಹೊತ್ನ್ಯಾಗ ಅವ್ರ ನಿಶಾನಿ ಮಣ್ಣು ಬಿಡ್ಕೊಂಡ್ ಮಣ್ಣು ತಗೊಂಡು ಹೋಗಿ ಆಗ ಮೈಗೆ ಹಚ್ಕೋರಿ. ಅವ್ರ ನಿವಾರಣೆ ಆದ್ಮೇಲೆ ಅದು ಅವ್ರ ಇಚ್ಛಾ ಪೂರ್ಣ ಆದ್ಮೇಲೆ ಹರಕೆ ತೀರಿಸ್ತಾರ್ರಿ. ಧನ್ಯವಾದ. ಕರ್ನಾಟಕ, ಆಂಧ್ರ, ತಮಿಳುನಾಡು ಎಲ್ಲಾ ಭಾಗದ ಜನ ಈ ಜಾತ್ರೆಗೆ ಅಷ್ಟ ಬರ್ತಾರೋ ಅಥವಾ ಡೈಲಿನೂ ಬರ್ತಾ ಇರ್ತಾರೆ? ಡೈಲಿ ಇಲ್ಲಿ ಅಕಸ್ಮಾತ್ ಹುಬ್ಬಳ್ಳಿ, ಬಾಗಲಕೋಟೆ, ಬಿಜಾಪುರ ಜನ ಹಿಂಗೆ ಹೋಗೋತ್ ಮನಿ ದೇವ್ರು ಅಂತ ಹೇಳಿ ದರ್ಶನ ತಗೊಂಡು ಹುಬ್ಬಳ್ಳಿ ಹೋಗ್ತಾರೆ. ಪ್ರತಿ ವರ್ಷ ಅವ್ರು ನೋಡ್ಕೊಳ್ಳೋ ಪ್ರತಿ ವರ್ಷ ಮಾರ್ಚ್ ಫಸ್ಟ್ ವೀಕ್ ಅಥವಾ ಲಾಸ್ಟ್ ವೀಕ್ನಾಗ ಜಾತ್ರೆ ಆಗ್ತೈತಿ. ಆ ನಿಸಾರವಾಗಿ ಗಂಧ ಅಂತ ನೋಡ್ರಿ, ಇಲ್ಲಿ ಗಂಧಕ್ಕಂತ ಜನ ಬರ್ತೈತಿ. ಗಂಧ ಮುಗಿದ ಕೂಡಲೇ ಮತ್ 4ನೇ ಜನ ಕಮ್ಮಿ ಆಗ್ತೈತಿ. ಮತ್ ಪುಣ್ಯತಿಥಿ ದಿವಸ 75% ಉಳಿದೈತಿ. ಆದ ಕಾರ್ಯಕ್ರಮ ಮುಗಿಸಿ ಆಮೇಲೆ ಅವರು ತಮ್ಮ ಊರಿಗೆ ಹೋಗ್ತಾರೆ. ನಿರೀಕ್ಷೆ ಈ ಸಲ ಜಾತ್ರೆಗೆ ಎಷ್ಟು ಜನ ಸೇರಬಹುದು ಅನ್ನೋ ಒಂದು ಅದನ್ನ ಹೇಳಕ್ ಬರೋದು ಸರ. ಈಗ ಗಾಡಿ ವಾಹನದಿಂದ ಹೋಗ್ತಾರ ಬರ್ತಾರ 1 ಲಕ್ಷ 2 ಲಕ್ಷ ಜನ ಕೊಡ್ಬೋದು. 5 ದಿವಸ ಜಾತ್ರೆಯಲ್ಲಿ ಫಸ್ಟ್ ಮೇನ್ ಅಂದ್ರೆ ಜಾತ್ರೆ ಅಂದ್ರೆ 2 ದಿವಸ ಗಂಧ ದೊಡ್ಡ ದಿವಸ. ಹೌದು.
ಗಂಧ ಗಡ್ಡು ಸಾಕಂದ್ರೆ ಮತ್ತೆ ಹರಿಜಾತ್ರೆ ಆಗ್ತದೆ. ಆಮೇಲೆ ಪ್ರತಿ ವಾರಕ್ಕೊಮ್ಮೆ ಮೇನ್ ಅವ್ರು ಗುರುವಾರ ಅಲ್ರಿ, ಅವ್ರ ಸೌದಿನ ಸರ್ವ ವಾರಕ್ಕೊಂದು ಬಂದು ಅವ್ರ ಅಲ್ಲೆಲ್ಲಿ ವಸ್ತಿ ಮಾಡಿ ಅವ್ರ ಹರಿಸಿ ಮತ್ತೆ ಒಂದು ಸಿದ್ಧ ಹೋಗಿರ್ತಾರೆ. ಸುಮಾರು ಜಾತ್ರೆಗೆ ಒಂದ್ 2 ಲಕ್ಷ ಜನ ಸೇರೋ ನಿರೀಕ್ಷೆ ಇದೆ. ಲಕ್ಷ ಮೇಲೆ ಆಗ್ತದೆ. ಮೇನ್ ಅಂದ್ರೆ ಗಂಧ ಊರ್ಸಿ 2 ದಿವಸ ನೋಡ್ರಿ, ದೊಡ್ಡ ಜಾತ್ರೆ. ಅವಾಗ ಹಿಂಗ್ ತಂಗಾಕ ಆಗುದಿಲ್ಲ, ಗುಡಿ ಒಳಗ ಬರಾಕ್ ಆಗುದಿಲ್ಲ. ಗಂಧ ಯಾವ ತಾರೀಕಿಗೆ ಎಷ್ಟು ಗಂಟೆಲಿಂದ ಪ್ರಾರಂಭ ಆಕೈತ್ರಿ? 18ಕ್ಕೆ ಗಂದ್ರಿ, 17 ಸ್ಟಾರ್ಟ್ ಆತ್ರಿ, 18ಕ್ಕೆ ಗಂಧ, 18ಕ್ಕೆ 9 ಗಂಟೆಗೆ ಹೊರಗೆ ಹೋಗಿ ವಾಪಸ್ ಬಿಡ್ಬೇಕಾದ್ರೆ 1 ಗಂಟೆ ಆಗ್ತದೆ. ಬೆಳಗ್ಗೆನಾ ರಾತ್ರಿ? ಮಧ್ಯಾಹ್ನ. ಮಧ್ಯಾಹ್ನ ಅವತ್ತು ನೀರಿನ ದೀಪ ಉರಿತೈತ್ರಿ. ಅವತ್ತ ಹಳ್ಕೊ ಸ್ನಾನ ಮಾಡ್ಕೊಂಡ್ ಬಂದಿಂದ ದೀಪ ಎಣ್ಣೆ ತೆಗೆದು ಹಳದ್ ನೀರ್ ಹಾಕಿ ಅವತ್ತು ಪೂಜಾಕ ನೀರಿನ ದೀಪ ಹಾಕ್ತೇವೆ. ಸಾಯಂಕಾಲ 8:30 ಮಟ 8 ಗಂಟೆ ಮಟ ಉರಿತೈತಿ. ಸುಮಾರು 8 ತಾಸು ದೀಪ ಉರಿತೈತಿ. 8 ತಾಸು ದೀಪ ಉರಿದೆ. ನಮಸ್ಕಾರ ಸರ್. ಇದು ಪ್ರತಿ ಅಮಾಸೆಗೆ ಅನ್ನ ಕ್ಷೇತ್ರದ ಇದು ರೀ. ಇಲ್ಲಿ ಅನ್ನ ತಯಾರು ಮಾಡಿ ಪ್ರತಿ ಅಮಾಸೆಗೆ ಒಂದು 2 ಕ್ವಿಂಟಲ್ ಅಕ್ಕಿ, ಸಾರು, ಅನ್ನ ಪ್ರಸಾದ ಭಕ್ತರಿಗೆ ಒಟ್ಟು ಊಟ 200 ಜನ ಮಾಡಿ 100 ಜನ ಮಾಡಿ ಇಲ್ಲಿ ಅಡುಗೆ ಮಾಡಿ ಆ ಲೈನ್ನಲ್ಲಿ ಹಚ್ಚಿ 12 ಗಂಟೆ ಕೆಲವು 4 ಗಂಟೆ ಮಟ್ಟ ಅನ್ನ ಪ್ರಸಾದ ಕೊಡ್ತೇವೆ ರೀ. ಪ್ರತಿ ಅಮಾಸೆ 12 ತಿಂಗಳು ಪ್ರತಿ ಅಮಾಸೆಗೊಮ್ಮೆ. ಆಮೇಲೆ ಯಾರು ಭಕ್ತರು ಕೊಟ್ಟಿದ್ದು ಸ್ವೀಟ್ ತಂದ್ರು ಅದು ಭಕ್ತರಿಗೆ ಹಂಚ್ತೀವಿ. ಯಾರು ಅವ್ರ ಭಕ್ತಿಯಿಂದ ಕೊಟ್ಟಿದ್ದು ಪ್ರತಿ ಅಮಾಸೆ ಖರ್ಚು ಅವ್ರದ್ದು ಮಾಡ್ತೇವೆ. ಮಾಡ್ಲಿಂದ ನಮ್ಮ ಸಂಘದ ವತಿಯಿಂದ ನಾವು ಎಲ್ಲ ಅನ್ನ ಸಂತರ್ಪಣೆ ಮಾಡಕ್ಕೆ ಚಾಲೂ ಮಾಡೇವಿ ಪ್ರತಿ ಅಮಾಸೆಗೊಮ್ಮೆ. ಜನಗಳಿಗೆ ಏನ್ ಹೇಳಕ್ಕ ಇಷ್ಟಪಡ್ತೀರಿ? ಏನಿಲ್ಲ, ನಿಮ್ಮ ಅನ್ನ ಪ್ರಸಾದ ತೋರಿ ಸ್ವೀಕಾರ ಮಾಡ್ರಿ, ಮುಂದೆ ನೋಡ್ರಿ. ನಿಮ್ ಭಕ್ತಿ ಇದ್ರೆ ಇಲ್ಲಿ ಮುಟ್ಟಿಸ್ರಿ ತಂದು. ಇಂತಿಷ್ಟ ಅಂತ ಕರಾರಿಲ್ಲ, ಅವ್ರವ್ರ ಭಕ್ತಿ. ಈಗ ಹರಕೆ ಹೊತ್ತಿರ್ತಾರಲ್ರಿ, ಅದೇನಾದ್ರು ದೇವಸ್ಥಾನಕ್ಕೆ ಬಂದ್ ಮುಟ್ತೈತಿ? ಹರಕೆ ಹೊತ್ತಿದಂದ್ರೆ ತಮ್ಮ ಮಕ್ಳು ಆಗ್ಲಿಲ್ಲ, ಮದ್ವೆ ಆಗಿ 4 ದಿವಸ ಮಕ್ಕಳ ಅದನ್ನಲ್ಲಿ ಬಂದು ಬೇಡ್ಕೊಂಡು ಒಂದು ಲಾಡಿ ಕಟ್ಟಿ ಹೋಗಿರ್ತಾರೆ. ಮಕ್ಳು ಫಲ ಆದ್ಮೇಲೆ ತುಲಾವರ್ ಸಕ್ರಿ ಅವ್ರ ಅಂದಂತ ಹರಕೆ ತಂದು ಮುಟ್ಟಿಸ್ತಾರೆ. ಧನ್ಯವಾದ. ಈಗ ನಾವು ನೋಡ್ತಾ ಇರೋದು ಯಮನೂರಪ್ಪನ ಬೆಣ್ಣೆ ಹಳ್ಳದ ಕೆರೆ. ಬರುವಾಗ ಫಸ್ಟ್ ಭಕ್ತರು ಎಲ್ಲರೂ ಬಂದು ಈ ಒಂದು ಹಳ್ಳದಲ್ಲಿ ಸ್ನಾನ ಮಾಡ್ತಾರೆ. ಇದ್ರ ಬಗ್ಗೆ ವಿವರಣೆ ಕೊಡಲು ನಮ್ಮ ದೇವಸ್ಥಾನದ ಅರ್ಚಕರಾದ ಬರ್ಗೆ ಕುಟುಂಬದವರು ಇವತ್ತು ನನಗೊಂದು ಸಂದರ್ಶನ ನೀಡಲಿದ್ದಾರೆ. ಬರುವಾಗ ಭಕ್ತರು ಈ ಒಂದು ಹಳ್ಳದಲ್ಲಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಪಡೆಯಲಿದ್ದಾರೆ. ನಿಮ್ಮ ಹೆಸರು ಹೇಳ್ರಿ ಮೊದ್ಲು. ನನ್ನ ಹೆಸರು ಅಜಿತ್. ಪೂರ್ಣ ಹೆಸರು ಹೇಳ್ರಿ. ಅಜಿತ್ ಅಂಬಾಜಿರಾವ್ ಬರ್ಗೆ ಅಂತ ಹೇಳಿ. ಹೌದು. ಈ ದೇವಸ್ಥಾನಕ್ಕೆ ಏನ್ ಆಗಿರಿ? ಅರ್ಚಕರು ನಾವು. ಇಲ್ಲಿ ಸ್ನಾನಕ್ಕೆ ಬರ್ತಾರಲ್ಲ, ಈ ಒಂದು ಹಳ್ಳದಲ್ಲಿ
ಸ್ನಾನ ಮಾಡಿ ಅಂದ್ರೆ ಏನ್ ರೋಗ ರುಜಿನಗಳು ಹೋಗ್ತಾವಂತ ಅದ್ ಕರೆನಾ ನಿಜಾನ? ಹಾ, ರೋಗ ರುಚಿ ಯಾವ ರೋಗಾದಿಗಳು ಇದ್ರು ಯಾವ್ಯಾವ ರೋಗಕ್ಕೆ ಇಲ್ಲಿ ಒಂದು ಸ್ನಾನಕ್ಕೆ ಅವಕಾಶ ಇದೆ? ಇದು ಯಾವ್ದಾದ್ರು ಹುರುಕು, ಕಜ್ಜಿ, ಬಿಳುಪು ಅಥವಾ ಹಿಂಗ ಬೆಳೆದ ಇರ್ತಿತ್ತಲ್ಲ ತನ್ನು ಅಂತೇಳಿ, ಅದು ಯಾವ್ದು ಕುಷ್ಠ ರೋಗ, ಮಹಾರೋಗ, ಗಿಣ್ಣ ರೋಗ, ಸಣ್ಣ ರೋಗ, ಯಾವ್ದೋ ರೋಗಾದಿಗಳು ಇದ್ರು ಆಗ್ತದೆ. ಈ ಒಂದು ಹಳ್ಳ ಎಷ್ಟ ಏರಿಯಾಕ ಹಬ್ಬೈತ್ರಿ ಇದು, ಅಥವಾ ಇಲ್ಲಿ ಈ ಕ್ಷೇತ್ರದಾಗ ಮಾತ್ರ ಅಷ್ಟೇನಾ ಇದು? ಇದು ದುಂಡಿಸಿ ಗ್ರಾಮ ಅಂತ ಐತಿ, ಅಲ್ಲೇ ಹುಟ್ಟಿದ ಬೆಣ್ಣಾಳ ಅಂತ ಹೇಳಿ. ಇದು ನಮ್ಮ ಕ್ಷೇತ್ರದೊಳಗೆ ಬಂದ, ಯಮನೂರ್ ಕ್ಷೇತ್ರದೊಳಗೆ ಬಂದ ನಮ್ಮ ಸೀಮೆ ಏನದಲ್ಲ ಆ ಸೈಡ್ ಈ ಸೈಡ್ ಇಲ್ಲಿ ಎಷ್ಟೋ ಉಪ್ಪು ನೀರ್ ಅದ, ಮತ್ ಬೇರೆ ಕಡೆ ಹೋದ್ರೆ ಮತ್ ಸಿಹಿ ನೀರ್ ಅದ. ಇದು ಉಪ್ಪು ನೀರು ಇರೋದ್ಲಿಂತ ಮಾತ್ರ ನಮ್ಮ ಚರ್ಮ ರೋಗಗಳನ್ನ ಎಲ್ಲ ವಾಸಿ ಆಗ್ತದೆ ರೋಗ. ಈಗ ನೀವು ನೋಡ್ತಾ ಇದ್ದೀರಿ ಜನಗಳು ಸ್ನಾನ ಮಾಡೋದನ್ನ. ಇಲ್ಲಿ ಯಾವ್ಯಾವ ರಾಜ್ಯದಿಂದ ಜನ ಬರ್ತಾರೆ? ಇಲ್ಲೇ ಕರ್ನಾಟಕ, ಆಂಧ್ರ, ತಮಿಳುನಾಡು, ಆಮೇಲೆ ಮಹಾರಾಷ್ಟ್ರ. ಯಾವ ಜಾತ್ರೆಗೆ ಹೆಚ್ಚಿಗೆ ಜನ ಸೇರ್ತಾರೋ ಅಥವಾ ಡೈಲಿ ಜನ ಸೇರ್ತಾ ಇರ್ತಾರೆ? ಇಲ್ಲ, ಇದು ಅವ್ರ ಜಾತ್ರೆ ಈಗ ಹೋಳಿ ಹುಣ್ಣಿಮೆ ಆದ 5 ಜನಕ್ಕೆ ಇರ್ತದೆ. ಇದು ಪುಣ್ಯತಿಥಿ, ಗಂಧಾಭಿಷೇಕ ಅಂತ ಹೇಳಿ ಮಾಡ್ತಾರ. ಆ ಟೈಮ್ ಒಳಗೆ ಸಾಕಷ್ಟು ಜನ ಕೊಡ್ತಾರೆ. ಗಂಧಾಭಿಷೇಕ ಮಾಡೋದಕ್ಕಾರೆ ಅದು ಒಂದು ದೀಪ ಹಚ್ತಾರಂತಲ್ಲ, ಅದೇನು ಇಲ್ಲಿ ನಿಂತ್ರನ ನೀರ್ ತಗೊಂಡ್ ಹೋಗಿ ಹಚ್ತಾರೋ ಅಥವಾ ಹೇಗೆ? ಅಂದ್ರ ಅರ್ಚಕರು ಏನ್ ಇರ್ತಾರಲ್ಲ ಅವ್ರು ಬಂದು ಇಲ್ಲಿಂತ್ರ ಹಳ್ಳಕ್ಕೆ ಬಂದು ಇಲ್ಲಿ ಹಳದೊಳಗಿಂತ್ರ ನೀರ ತಗೊಂಡು ಹೋಗಿ ಅಲ್ಲಿ ಪೂಜೆಗೆ ಇದು ಆ ದೀಪಕ್ಕೆ ಹಾಕ್ತಾರ. ಹಾಕಿಂದ ಅದನ್ನ ಅಂದ ದೀಪ ಉರಿತದೆ, ನೀರಿನಿಂದ ಉರಿತದೆ. ನೀರಿನಿಂದ ಉರಿ. ಅದು ಆದಿಕಾಲದಿಂದ ಬಂದಿತ್ತು? ಆದಿಕಾಲದಿಂದ ಆದಿಕಾಲ. ಈಗ ಸುಮಾರು ದೇವಸ್ಥಾನ ಪ್ರಾರಂಭ ಆಗಿ ಎಷ್ಟು ವರ್ಷ ಆಯ್ತು ಈಗ? ಇದು ದೇವಸ್ಥಾನ ಸುಮಾರು ಅಂತಂದ್ರೆ 12ನೇ ಇದು ಚಾಂಗದೇವರ ಮಹಾದ್ವಾರ. ಈ ಮಹಾದ್ವಾರ ಪಕ್ಕದಲ್ಲಿ ಬ್ರಹ್ಮದೇವರು ನೆಲೆಸಿದ್ದಾರೆ. ಆ ಒಂದು ಹಳ್ಳದಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದು ಎಲ್ಲರೂ ಈ ಒಂದು ಬ್ರಹ್ಮದೇವರಿಗೆ ಎಣ್ಣೆಯನ್ನ ಕರೀತಾರೆ ಅಥವಾ ಎಣ್ಣೆಯನ್ನ ಹಾಕ್ತಾರೆ. ಎಲ್ಲಾ ಜನರು ಬಂದು ಈ ಒಂದು ಧ್ವಜಸ್ತಂಭಕ್ಕೆ ಉಪ್ಪನ್ನ ಎರಿತಾರೆ ಅಥವಾ ಉಪ್ಪನ್ನ ಹಾಕ್ತಾರೆ. ಉಪ್ಪು ಹಾಕುವ ಸ್ಥಳ ಇದೆ ನೋಡಿ. ಇದು ನಮ್ಮ ಮೂಲ ಪುರುಷರದು. ಇದು ಶತ್ರುಜಿರಾವ್ ಬರ್ಗೆ ಅಂತ ಹೇಳಿ ಚಾಂಗದೇವ ಮಹಾರಾಜರ ಶಿಷ್ಯರು. ಇವ್ರು ಚಾಂಗದೇವ ಮಹಾರಾಜರ ಶಿಷ್ಯರೇ, ಶತ್ರುಜಿರಾವ್ ಬರ್ಗೆ ಅಂತ ಹೇಳಿ. ಇವ್ರು ಚಾಂಗದೇವ ಮಹಾರಾಜರಿಂದ ಶಿಷ್ಯರಾಗಿ ಸೇವೆ ಮಾಡ್ಲಿಕ್ಕೆ ಬಂದವರು. ಅವ್ರ ಮರಿ ಮೊಮ್ಮಕ್ಕಳು ನಾವಿರ ಅವ್ರೆಲ್ಲ. ಈಗೆಲ್ಲ ನೀವು ಮರಿ ಮೊಮ್ಮ. ಇದು ಅವ್ರ ಸಮಾಧಿ. ಇದು ಅವ್ರ ಸಮಾಧಿ, ಶತ್ರುಜಿರಾವ್ ಬರ್ಗೆ ಅವರ ಸಮಾಧಿ.
ಇದು ಕ್ಷೇತ್ರಜರಾವ್ ಅವರ ಪತ್ನಿ ಅವ್ರದ್ದು ಗದ್ದಿಗೆ ಹೌದು. ತುಳಸಿ ಕಟ್ಟೆ ಅಂತೇಳಿ ಇದೇನೆ ಅವ್ರ ಗದ್ದಿಗೆ ಅದು. ಡೇಟ್ ಅಷ್ಟೇ ಬಂದಿದೆ ಈ ವರ್ಷದ ಹೌದು. ಜಾತ್ರೆ ಆಗೋದು. ಕೊಟ್ಟು ಕಳ್ಸ್ಬಿಡು. ಸಾಲಿಗ್ರಾಮ ಉಗ್ರ ಸಾಲಿಗ್ರಾಮ ನರಸಿಂಹ ಸಾಲಿಗ್ರಾಮ ಈ ಗದ್ದಿಗೆ ಒಳಗಿಟ್ಟು ಸ್ಥಾಪನಾ ಮಾಡಿದ್ರು ಪೂರ್ವಜರು. ನಿಮ್ಮ ಪೂರ್ವಜರು ನರಸಿಂಹಸ್ವಾಮಿ ನರಸಿಂಹ ಸಾಲಿಗ್ರಾಮಿಗೆ ನಮ್ಮ ಪೂರ್ವಜರು ಮೊದ್ಲಿನ ಟೈಮ್ನೊಳಗೆ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ನರಬಲಿ ಕೊಡ್ತಿದ್ರು. ನರಬಲಿ ಅಂದ್ರೆ ನೆತ್ರ ಕೊಡ್ತಿದ್ರು ಕೆರಬಾಳಿನಿಂದ ಬೆಳಿಗ್ಗೆ 8 ಗಂಟೆಗೆ 5 ಆನೆ, ಸಾಯಂಕಾಲ 8 ಗಂಟೆಗೆ 5 ಆನೆ. ಮುಂದಿನ ಪೀಳಿಗೆಗೆ ಆಗೋದಿಲ್ಲ ಅಂತೇಳಿ ಅವ್ರ ಗದ್ದಿಗೆ ಒಳಗಿಟ್ಟು ಸ್ಥಾಪನಾ ಮಾಡಿದ್ರು. ಅವರು ದೇವತಾ ಪುರುಷರಿದ್ರು, ಅವ್ರಿಗೆ ಎಲ್ಲಾ ಗೊತ್ತಾಕೈತಿ ಮುಂದಿಂದ. ಹಿಂಗಾಗಿ ಅದ ಗದ್ದಿಗೆ ಒಳಗಿಟ್ಟು ಸ್ಥಾಪನಾ ಮಾಡಿದ್ರು. ಇದು ಅವ್ರದ್ದು ರಾತ್ರಿ ದೇವ್ರನ್ನ ಇಲ್ಲಿ ಮಲಗಿಸ್ತಾರೆ. 8 ಗಂಟೆ ಪೂಜೆ ಆಗ್ತದಲ್ಲ, ಪೂಜೆ ಆದ ನಂತರ ಇಲ್ಲಿ ಬೆಳ್ಳಿ ತೊಟ್ಟದೊಳಗ ಚಾಮುಂಡಿ ಮಹಾರಾಜರನ್ನ ಇಲ್ಲಿ ಮಲಗಿಸ್ತಾರೆ. ಇರ್ತದಲ್ಲ ಜಾತ್ರೆ ಒಳಗ ಅವತ್ತಿನ ದಿವಸ ಆ ಬೆಣ್ಣೆ ಹಳದ ನೀರು ತಗೊಂಬಂದು ಈ ದೀಪಕ್ಕೆ ಹಾಕಿ ದೀಪ ಉರಿತದ, ನೀರಿನಿಂದ ಉರಿತದ. ನೀರಿನಿಂದ ಉರಿಯೋ ದೀಪ ಇದೆ. ಹಾ, ನೀರಿನಿಂದ ಉರಿಯೋ ದೀಪ. ಸಂಜಣ್ಣ ಎಲ್ಲೋದ್ರ? ಅವ್ರು ಬಂದೇನ್ರಿ. जर्जर झालं उद्या स्ट्रॉंग आहे उद्या ಸ್ವಲ್ಪ ಸುಮ್ಮನೆ ಸರಿ ಹಾಕೋದು जर्जर झालं मला काय तुम्हाला